ಆತ್ಮೀಯ ಬಂಧುಗಳೇ, ತಾಯಂದಿರೇ, ಇತರ ಎಲ್ಲ ಸ್ನೇಹಿತರೇ, ಡೈರೆಕ್ಷನ್ ಯಾರು ಮಾಡಂತ ಹೇಳೋದು? ಪ್ರಜಾವಾಣಿಯವರು ಸಾಧಕಿಯರಿಗೆ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪ್ರಜಾವಾಣಿ ಸಾಧಕಿಯರು, ಅದರಲ್ಲಿ ಅವರ ಕ್ಷೇತ್ರ ಅನೇಕ ಮಹಿಳೆಯರು ವಿಶಿಷ್ಟವಾದಂತಹ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ಬಹಳ ಮುಖ್ಯ. ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಆ ಕ್ಷೇತ್ರದಲ್ಲಿ ಪ್ರಾಮುಖ್ಯವಾದಂಥ ಸೇವೆಯನ್ನು ಮಾಡಬೇಕು. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಇವೆರಡರ ಮಧ್ಯೆ ಇರ್ತಕ್ಕಂಥ ಜೀವನ ಇದೆಯಲ್ಲ, ಹುಟ್ಟಿನಿಂದ ಸಾಯೋವರೆಗೆ ಮನುಷ್ಯ ಏನಾದರೂ ಕೂಡ ಸಾಧನೆಯನ್ನ ಮಾಡಬೇಕು, ಸಮಾಜಮುಖಿಯಾಗಿ ಬದುಕಬೇಕು. ಅದು ಬಹಳ ಮುಖ್ಯ ಅಂತೇಳಿ ನನಗನ್ಸುತ್ತೆ. ಪ್ರತಿಯೊಬ್ಬರು ಕೂಡ ಹುಟ್ಟಿದ ಮೇಲೆ ಸಾರ್ಥಕ ಜೀವನವನ್ನ ಮಾಡಬೇಕು. ಯಾವುದೇ ಕ್ಷೇತ್ರ ಇರಬಹುದು. ಅವರ ಕ್ಷೇತ್ರದಲ್ಲಿ ಅಪರಿಮಿತವಾದಂಥ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಹುಟ್ಟಿದ ಮೇಲೆ ವೈಚಾರಿಕತೆಯಿಂದ ವೈಜ್ಞಾನಿಕವಾಗಿ ಬದುಕ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಮ್ಮ ಶಿಕ್ಷಣವನ್ನು ಪಡ್ಕೊಂಡಿರ್ತಕ್ಕಂಥವರು ಕೂಡ ಅನೇಕರಿಗೆ ವೈಜ್ಞಾನಿಕತೆ ಇರಲ್ಲ, ವೈಚಾರಿಕತೆ ಇರಲ್ಲ. ಅಂಥವರು ಸಮಾಜಮುಖಿಗಳಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ರಾಜಿ ಮಾಡ್ಕೊಂಡು ಬದುಕ್ತಕ್ಕಂಥದ್ದು ಬಹಳ ಜನ ಮಾಡ್ತಕ್ಕಂಥ ಕೆಲಸ. ನಾವು ಈ ಸಾಮಾಜಿಕ ವ್ಯವಸ್ಥೆ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ ಇದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಹೇಳಿದ್ದಾರೆ. ಅದೇನಪ್ಪಾ ಅಂತಂದ್ರೆ 1950 ಜನವರಿ 26ನೇ ತಾರೀಕು ನಮ್ಮ ದೇಶದ ಸಂವಿಧಾನ ಜಾರಿಗೆ ಬರ್ತದೆ. ಆ ಜಾರಿಗೆ ಬಂದಂತ ಸಂದರ್ಭದಲ್ಲಿ ನಾವು ವೈರುಧ್ಯತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ ಇರ್ತದೆ, ಆರ್ಥಿಕ ಅಸಮಾನತೆ ಇರ್ತದೆ, ರಾಜಕೀಯ ಅಸಮಾನತೆ ಇರ್ತದೆ ಮತ್ತು ಶೈಕ್ಷಣಿಕ ಅಸಮಾನತೆ ಇರ್ತದೆ. ಅನೇಕ ಜನ ಬಡತನದಿಂದ ಬಳಲ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದಕ್ಕೆ ಕಾರಣ ನಮ್ಮ ಜಾತಿ
ಜಾತಿ ವ್ಯವಸ್ಥೆಯೇ ಕಾರಣ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಎಲ್ಲಿವರೆಗೆ ಅಸಮಾನತೆ ಇರ್ತದೆ ಅಲ್ಲಿವರೆಗೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳಿದೆ, ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆಯನ್ನು ನಾವು ಎಲ್ಲಿವರೆಗೆ ತೊಡಗಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅಲ್ಲಿವರೆಗೆ ನಮಗೆ ದಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ ಇದೆಯಲ್ಲ ಅದು ಯಶಸ್ವಿ ಆಗಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾವಲಂಬನೆಯನ್ನು ಪಡ್ಕೋಬೇಕು. ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾವಲಂಬನೆ ಇಲ್ಲದೆ ಹೋದರೆ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಯಾರು ನಮ್ಮ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ, ಅವರೇ ಹೇಳಿರ್ತಕ್ಕಂಥ ಮಾತುಗಳು. ಇದನ್ನು ನಾವು ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರನೇ ಸಾಧನೆಯನ್ನ ನಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರಯತ್ನನೇ ಇಲ್ಲದೆ ಹೋದರೆ ಯಾವ ಸಾಧನೆಯನ್ನು ಮಾಡೋಕ್ಕಾಗೋದಿಲ್ಲ. ಗುರಿ ಇರಬೇಕು. ಆ ಗುರಿಯನ್ನ ಸಾಧನೆ ಮಾಡಲಿಕ್ಕೆ ಗುರಿಯನ್ನ ಅಕ್ಷರಶಃ ನಾವು ಅದನ್ನು ಸಾಧಿಸ್ಬೇಕಾದ್ರೆ, ಸಾಧನೆ ಮಾಡಬೇಕಾದ್ರೆ ನಾವು ಪ್ರಯತ್ನ ಅತ್ಯಂತ ಅವಶ್ಯ. ಈ ಪ್ರಯತ್ನದಲ್ಲಿ ನಾವು ಯಶಸ್ವಿ ಆದರೆ ನಾವು ಸಾಧನೆಯನ್ನು ಮಾಡಿದಾಗ್ತದೆ. ಅಂತ ಬದುಕಿನಲ್ಲಿ ಸಾಧಕಿಯರು ನೋಡಿ, ಈಗ ಒಬ್ಬ ಲಿಂಗತ್ವ ಅಲ್ಪಸಂಖ್ಯಾತ ಅಲ್ಲ ಅಲ್ವೇನಮ್ಮ, ಜಾನು ಅವರು ಜೀವನವನ್ನು ಸಾರ್ಥಕ ಮಾಡ್ಕೊಂಡಿದ್ದಾರೆ. ಪಾಪ ಅಕ್ಕಯ್ಯ ಅವರು ಕೂಡ ಜೀವನವನ್ನು ಸಾರ್ಥಕ ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಜೀವನ ಸಾರ್ಥಕ ಮಾಡಬೇಕು. ಇಲ್ಲಿ ಹೋದ್ರೆ ನಮ್ಮ ಜೀವನವನ್ನು ವ್ಯರ್ಥ ಆಗ್ಬಿಡ್ತದೆ. ವ್ಯರ್ಥ ಮಾಡಲಿಕ್ಕೆ ಬಿಡಕೂಡದು. ಅದನ್ನು ಮಾಡಿದ್ರೆ ನಾವು ಹುಟ್ಟಿದಕ್ಕೂ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ನಾವು ತಿಳ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ಜಾನು ಇರ್ಬೋದು, ಯಾರು ಇನ್ನೊಬ್ರು ಯಾರು ಗೌಸಿಯಾ ಖಾನ್ ಅಲ್ಲ, ಗೌಸಿಯಾ ಖಾನ್ ನೋಡಿ, ಅವರು ಪಾಪ ಒಬ್ಬ ದುಷ್ಟ ಶಕ್ತಿ ವಿರುದ್ಧ ಹೋರಾಟ ಮಾಡಿದ್ದಾರೆ. ದುಷ್ಟ ಶಕ್ತಿ ವಿರುದ್ಧ ಹೋರಾಟ ಮಾಡಿ ಅವರ ಜೀವನದಲ್ಲಿ ಜಯವನ್ನ ಕಾಣತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ.